ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಪರಮೇಶ್ವರನ ಪರಾವತಾರಿಗಳು, ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಸ್ವರೂಪರಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಇಂಚಲ ಕ್ಷೇತ್ರದ ಶಿವತ್ರಯರಿಗೂ ಹಣೆಮಣೆದು ಈ ಶಿವಾನುಭವ ಕಾರ್ಯಕ್ರಮದ ಕೊನೆಯ ದಿವಸದ ಪ್ರಾತಃ ಕಾಲೀನ ಶಿವಾನುಭವ ಪೀಠದಲ್ಲಿ ಅಲಂಕೃತರಾಗಿ ಸಮಸ್ತ ಭಕ್ತರ ಪಾಲಿನ ದೇವರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮನ ಮಾಡಿ, ಈ ವೇದಿಕೆಯಲ್ಲಿ ಉಪಸ್ಥಿತರಾದ ಪರಿಪೂರ್ಣಾನಂದ ಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸಿ, ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಬಹುಶಃ ನನಗೆ ಅನಿಸದಂಗ ಊಟದ ಸಮಯರೇ ಆಗ್ಯದ. ಭೂಕೆ ಭಜನ ನೈ ಹೋ ಗೋಪಾಲ, ಲೇಲೆ ತೇರಿ ಕಂಠಿ ಮಾಲ. ಮೀರಾಬಾಯಿ ಒಂದು ಮಾತು ಅಂದಾಳ, ಹಸ್ತ ಹೊಟ್ಯಾಗ ದೇವ್ರು ಕಾಣಂಗಿಲ್ಲ ಅಂತ. ದೇವ್ರ ಮುಂದಿದ್ರು ರೊಟ್ಟಿನೇ ಕಾಣ್ತಾವಂತ, ಅವನಿಗೆ ದೇವ್ರು ಮಾರಿ ಸಹಿತ ರೊಟ್ಟಿಗೆ ಕಾಣ್ತಾವಂತ. ಹಾಗ ನೀವೆಲ್ಲರೂ ಮುಂಜಾನೆ ಹಿಡ್ಕೊಂಡು ಕುಂತೀರಿ, ನಿಮಗೇನು ತಿಳಿದೋ ತಿಳಿದಿಲ್ಲೋ, ಒಂದು ಮಾತರೆ ನನಗೆ ತಿಳಿದದು ಏನು ಅಂದ್ರೆ, ಶಿವಾನಂದ ಭಾರತಿ ಸ್ವಾಮಿಗಳು ಇವರು ಪರಮಾತ್ಮನ ಸ್ವರೂಪ ಅಂತ ನಿಮ್ಮೆಲ್ಲರೂ ತಿಳ್ಕೊಂಡಿರಿ ಅಂತ ನನಗೆ ತಿಳಿದದು. ಹೊಸನೇ ಅಟ್ರೆ ನಂಬಿರಿ, ಶಾಸ್ತ್ರ ತಿಳಿಯಲಿ ಹೇಳಿ. ಅದೇ ನಂಬಿಕೆನೇ ಮನುಷ್ಯನಿಗೆ ಉದ್ಧಾರ ಮಾಡ್ತದೆ, ಸುಖ ಕೊಡ್ತದೆ. ನಂಬಿಕೆಟ್ಟವರುಂಟೆ ಜಗದಿ. ಈ ನಂಬಿಕೆ ಎಲ್ಲರಲ್ಲಿ ಬರಂಗಿಲ್ಲ, ಇದು ಸಮಸ್ಯೆ ಅದ. ಯಾಕೆ ಇದು ಇಂಥ ಕಾಲದ ಅವ್ವ ಅಪ್ಪ ಅನ್ನೋರು ಇಲ್ಲಿಗ. ಇಂಥದ್ರಾಗ ಸ್ವಾಮಿಗಳು ನೋಡಿ ದೇವ್ರನವ್ರು ಏರು ಸಿಗ್ತಾರೆ, ಏಕೋವಾ ದ್ವಿವಾ ತ್ರಿವಾ, ಯಾರೋ ಒಬ್ಬಿಬ್ರು ಸಿಗ್ತಾರ. ಅಂಥದ್ರೊಳಗೆ ಇಷ್ಟು ಸಾವಿರಾರು ಜನ ಮಹಾತ್ಮರ ದರ್ಶನ ಎಲ್ಲ ಮಾಡಿರಿ. ನಮ್ಗೆ ಎಲ್ಲ ಕೆಲಸ ಮಾಡಕ್ ಆಗಂಗಿಲ್ರಿ. ಶಾಸ್ತ್ರ ಹೇಳ್ತಾರೆ ಪುಣ್ಯ ಮಾಡು, ಪುಣ್ಯವನ್ನ ಮಾಡು, ಪುಣ್ಯವನ್ನ ಮಾಡು, ಸುಕೃತ ಒಡೆ. ನಮ್ಮ ಮಾಡಕ್ ಆಗೋದಿಲ್ಲ. ನಮ್ಮ ಸ್ವಭಾವ ಏನದ, ಕಡಿಮೆ ರೊಕ್ಕ ಹೋಗಿರ್ಬೇಕು, ಹೆಚ್ಚು ಸಾಮಾನು ಸಿಗ್ಬೇಕು. ಹೌದಲ್ರಿ? ನಮ್ದು ಎಲ್ಲರದ್ದು ಇದೇ ಅದ. ಮಿನಿಮಮ್ ವರ್ಕ್ ಅಂಡ್ ಮ್ಯಾಕ್ಸಿಮಮ್ ಫ್ರೂಟ್. ಕೆಲಸ ಆಗಿರಬೇಕು, ಅದಕ್ಕೆ ಲಾಟ್ರಿ ತಗೋತಾವ ನೋಡ್ರಿ ಮಂದಿ. ಅದೇ ಕಂಪನಿ ಅವು. ರೊಕ್ಕ ಹೋಗಿರುವಾಗ ಫಾಯ್ದೆ ಬಂದಿರ್ಬೇಕು. ನಮ್ಮ ಸ್ವಭಾವ ಹಿಂಗೆ ಅದ. ಪರಂತು ಜಗತ್ತಿನ ಎಲ್ಲ ಸಾಮಾನಕ್ಕೆ ಹಿಂಗೆ ಮಾಡಬಹುದು, ಪುಣ್ಯ ಪುಕ್ಕಟ್ಟು ಬರಂಗಿಲ್ರಿ. ಈ ತೆರೆಗೆ ಪಕ್ಕ ಇಟ್ಕೋರಿ. ಯಾವ ಮನುಷ್ಯ ಮಾಡ್ತಾನ, ಮಾಡಿದವನು ಉಣ್ಣವನು ಮಣಿ ಅಂತ ಕಡುಬ ಅಂತ ಹೇಳ್ಯಾರ ಹಳ್ಳ್ಯಾಗ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ.
ಪರಮಾತ್ಮ ಗೀತೆಯಲ್ಲಿ ಹೇಳ್ದ, ಅರ್ಜುನ ಯಾರು ಹೆಂಗದಾರ ನಾ ಹಂಗಿದ್ದೀನಿ ಅಂದವ. ಹೆಂಗದ್ರಿ? ಯಾರು ಹೆಂಗದಾರ ಹಂಗ. ಪರಮಾತ್ಮ ಹೆಂಗದಾರ ಕನ್ನಡಿ ಇದ್ದಂಗೆ ರೀ. ಕನ್ನಡಿ ಮುಂದೆ ನೀವು ನಿಂದ್ರಿ, ಯಾರ ನೀ ಹೆಂಗಿದ್ದಿ ಹಂಗೆ ಅದ ಇಲ್ರಿ. ನೀ ಹೆಂಗಿದ್ದಿ ಹಂಗದ ಅದು. ಹಂಗ ಪರಮಾತ್ಮನು ಕನ್ನಡಿ ಇದ್ದಂಗ ಅದಾನ. ಪಾಪಿಗೆ ಪಾಪಿ ಕಾಣ್ತಾನ, ಪುಣ್ಯಾತ್ಮನಿಗೆ ಪುಣ್ಯ ಕಾಣ್ತಾನ, ಯಾವ ದುಷ್ಟರಿಗೆ ದುಷ್ಟ ಕಾಣ್ತಾನ. ಪರಮಾತ್ಮ ಕನ್ನಡಿ ಇದ್ದಂಗ ಅದಾನ, ಮಹಾತ್ಮರು ಕನ್ನಡಿ ಇದ್ದಂಗೆ ಇರ್ತಾರ. ನಮಗೆ ಎಲ್ಲರಿಗೆ ಬೇಕಾದವ್ರಿಗೆ ಕೇಳ್ರಿ, ಯಾಕೆ ಮಾಡ್ತಿ ಅಂತ ಕೇಳಿ ಉತ್ತರ ಹೇಳ್ತಾನ, ಆರಾಮರಿ, ಸುಖ ಬೇಕ್ರಿ, ಸುಖ ಸಲುವಾಗಿ ಮಾಡ್ತಾವಂತಾನ. ಎಲ್ಲರೂ ಮಾಡುವುದೆಲ್ಲ ಸುಖ ಸಲುವಾಗಿ. ಎಲ್ಲರಿಗೆ ಕೇಳ್ರಿ ಸಿಕ್ಕದೇನಂತ. ಸಿಕ್ಕಿಲ್ಲ. ಸುಖ ಎಲ್ಲದ ಅಂತ ಕೇಳಿದ್ರೆ ಲಕ್ಷ್ಯ ಹೇಳ್ತಾರೆ, ಪುಣ್ಯ ಮಾಡಿದವನಿಗೆ ಧರ್ಮ ಕರ್ಮದಿಂದ ಪುಣ್ಯ ಉತ್ಪನ್ನ ಆಗ್ತದ. ಪುಣ್ಯದಿಂದ ಏನಪ್ಪಾ ಅಂದ್ರೆ ಶಾಂತಿ ಸುಖ ಸಿಗ್ತದೆ. ಇಲ್ಲ ಬಿತ್ತಲಾರ್ದೆ ಬೆಳೆ ಬರಂಗಿಲ್ಲ. ಧರ್ಮ ಕರ್ಮ ಮಾಡಲಾರ್ದೆ ಪುಣ್ಯ ಆಗಂಗಿಲ್ಲ. ಪುಣ್ಯ ಆಗಲಾರ್ದೆ ಶಾಂತಿ ಸಿಗೋದಿಲ್ಲ. ಅದಕ್ಕೆ ಮಹಾತ್ಮರು ಏನಂತಾರೆ, ನಿನ್ನ ಜೀವನದ ಏನೇನು ಬೇಕಂತಿ ಅದು ಪುಣ್ಯದಿಂದನೇ ಸಿಗ್ತದೆ. ರೊಕ್ಕ ಸಲುವಾಗಿ ಯಾಕೆ ಪಾಪ ಮಾಡ್ತಾರೆ ಮಂದಿ? ಇಷ್ಟು ಪಾಪ ಯಾಕೆ ಮಾಡ್ತಾರೆ? ರೊಕ್ಕ ಸಿಕ್ಕರೆ ಎಲ್ಲ ಸಿಕ್ತೆ. ಮನೆ ಸಿಕ್ತು, ಬಂಗಾರ ಸಿಕ್ತು, ರೊಕ್ಕ ಇದ್ರೆ ಎಲ್ಲ ಸಿಗ್ತದೆ ಇಲ್ರಿ. ಅದಕ್ಕೆ ಹೆಂಗ ರೊಕ್ಕಿದ್ರೆ ಎಲ್ಲಾನು ಸಿಗ್ತದೆ, ಹಂಗ ಪುಣ್ಯ ಇದ್ರೆ ಎಲ್ಲಾನು ಸಿಗ್ತದೆ. ಅದಕ್ಕಂದ್ರೆ ಪುಣ್ಯವನ್ನೇ ಮಾಡು. ಒಂದು ಸಂಸ್ಕೃತ ಶ್ಲೋಕದ, ಸುಕೃತೇನ ಕುಲೆ ಜನ್ಮ ಸುಕೃತೇನ ಶುಭಾಷಿತಂ ಸುಕೃತೇನ ಸತಿ ಭಾರ್ಯ ಸುಕೃತೇನ ಕೃತಿ ಸುತಃ. ಪುಣ್ಯ ಇದ್ರೆ ಒಳ್ಳೆಯವ್ರ ಮನ್ಯಾಗ ಜನ್ಮ ತಾಳ್ತೀರಿ. ಪುಣ್ಯ ಇದ್ರೆ ನೆಟ್ಟಗೆ ಮಾತಾಡಕ್ಕೆ ಬರ್ತದೆ. ಪುಣ್ಯ ಇದ್ರೆ ಚಲೋ ಹೆಣ್ಣು ಸಿಗ್ತಾಳೆ. ಪುಣ್ಯ ಇದ್ರೆ ಚಲೋ ಮಕ್ಕಳು ಸಿಗ್ತಾರ. ನೋಡಿ, ಇವ್ ನಾಲ್ಕು ಹೇಳ್ಯಾರ. ನೀವು ಅಂತೀರ್ಲಿ ಎಲ್ಲರಿಗೂ ಮಕ್ಳು ಹುಟ್ಟ್ಯಾರ, ಎಲ್ಲರಿಗೂ ಹೆಂಡತಿ ಅದಾಳ, ಅದರಲ್ರಿ. ಅವ್ರ ಹೆಂಡತಿ ಭಾಳ ಚಲೋ ರೀ. ಯಾಕೆ ಚಲೋ ಅಂದ್ರೆ ಏನು? ಕೆಂಪ ಕಾರ್ಗ? ಚಲೋ ಅಂದ್ರೆ ಏನು? ನಿಮಗೆ ಉಪಚಾರ ಮಾಡೋರು, ಬೇಕಂದಾಗ ತಂದು ಕೊಡೋರು, ಮಾತು ಕೇಳೋರು, ಅವ್ರಿಗೇನಪ್ಪ ಅಂದ್ರೆ ಹೆಂಡತಿ ಅಂತಾರ. ಇಲ್ಲಾಗ ನೀವು ಅಂದದಕ್ಕೆ ಉಲ್ಟಾ ಮಾಡಿದ್ರೆ ಹಿಂಡತಿ ಅಂತಾರ. ಹೆಂಡತಿ ಅಲ್ಲ, ಹಿಂಡತಿ. ನಿನಗೆ ಒತ್ತೆ ಅರಿವಿ ಹಿಂಡ್ತಾರಲ್ಲ, ಹಿಂಡ್ತಾರ ನಿನಗೆ. ಪುಣ್ಯ ಇದ್ರೆ ನಿಮ್ಮ ಮಾತು ಕೇಳ್ತಾರೆ. ಅದಕ್ಕೆ ಶಾಸ್ತ್ರ ಹೇಳ್ತು, ಸುಕೃತೇನ ಕುಲೆ ಜನ್ಮ. ಒಳ್ಳೆ ವಂಶದಾಗ ಹುಟ್ಟಾಕನು ಪುಣ್ಯ ಬೇಕು. ಒಳ್ಳೆ ವಂಶ ಅಂದ್ರೆ ಸಾವುಕಾರ ಮನ್ಯಾಗ ಅಂತ ನಾ ಅನ್ನಕತ್ತಿಲ್ಲ, ನೆನಪಿಡ್ರಿ. ಒಳ್ಳೆ ವಂಶ ಅಂದ್ರೆ ಹುಟ್ಟದ ಕೂಡಲೇ ಯಾರ ಮನ್ಯಾಗ ಭಜನೆ ಭಕ್ತಿ, ಯಾರ ಮನ್ಯಾಗ ಗುರುಗಳು ಬಂದು ಹೋಗ್ತಾರ ಅದಕ್ಕೆ ಒಳ್ಳೆ ಮನಿ ಅಂತಾರ. ರೊಕ್ಕ ಇದ್ದವ್ರ ಮನಿ ಅಲ್ಲ. ರೊಕ್ಕ ಪಾಪದಿಂದ ಗಳಿಸಬಹುದು, ಭಜನೆಯಿಂದ ಪಾಪ ಗಳಿಸಕ್ಕೆ ಬರಂಗಿಲ್ಲ, ದಾನದಿಂದ ಪಾಪ ಗಳಿಸಕ್ಕೆ ಬರಂಗಿಲ್ಲ, ಮಹಾತ್ಮರ ಸೇವೆಯಿಂದ ಪಾಪ ಬರುವುದಿಲ್ಲ. ಎಷ್ಟು ಬಂದ್ರೆ ಪುಣ್ಯನೇ ಬರ್ತದೆ. ಅದಕ್ಕೆ ಹೆಂಗ ಅಂಥವ್ರು ಮನ್ಯಾಗ ಹುಡ್ತಾರ. ಶ್ರದ್ಧಾಳು ಚರಿತ್ರೆ ಕೇಳ್ತಿರಲ್ಲ ನೀವು. ಹುಟ್ಟದ ಕೂಡಲೇ ಚಾಲು ಇತ್ತು ಅಂತ ಅವ್ರ ಮನ್ಯಾಗ. ಗುರುಗಳು ಭಜನೆ ಹೇಳ್ತಿರು, ಶಾಸ್ತ್ರ ಹೇಳ್ತಿರು, ಪುರಾಣ ಹೇಳ್ತಿರು, ದಿನ ಗುರುಗಳು ಪೂಜೆ ಮಾಡ್ತಿರು, ಗುರುಗಳು ದಿನ ಮನೆಗೆ ಬರ್ತಿರು. ಅಂಥವ್ರು ಮನ್ಯಾಗ ಸಿದ್ಧಾಡು ಜನ್ಮ ಆಗ್ಯದ. ಹಂಗಲ್ಲ, ಪುಣ್ಯಾತ್ಮರ ಹೊಟ್ಟೆ ಒಳಗೆ ಹುಟ್ಟಾಕನೂ ಪುಣ್ಯ ಬೇಕು, ಮಹಾತ್ಮರ ವಂಶ ಇರಬೇಕು. ಅದಕ್ಕೆ ಹೇಳ್ತಾರ ಅವರು, ಪುಣ್ಯ ಇತ್ತು ಅಂದ್ರೆ ಯಾರ ಮನ್ಯಾಗ ಶಾಸ್ತ್ರ ಪುರಾಣ ಗುರುಗಳು ಬರ್ತಾರ ಹೋಗ್ತಾರ, ಪೂಜಾ ಪಾಠ ನಡೀತಾವ, ಅಂಥವ್ರ ಮನ್ಯಾಗ ನೀವು ಹುಟ್ಟಬೇಕಂದ್ರೆ ಪುಣ್ಯ ಮಾಡು ಅಂತಾರ ಅವರು. ಸುಕೃತೇನ ಸುಭಾಷಿತಂ. ಯಾರು ಪುಣ್ಯ ಮಾಡ್ಯಾರ ಅವ್ರ ಬಾಯಾಗನ ಮಾತು ಚಂದ ಬರ್ತಾವ. ನೋಡ್ರಿ, ಶಿವಾನಂದ ಭರಚಮ ಏನೇ ಹೇಳಿ ನಿಮ್ಗೆ ಚಂದ ಕಾಣ್ತದಲ್ಲ. ಎಲ್ಲಿ ಎಷ್ಟಾಗಿ ನಾವು ಹೇಳಲಿಕ್ಕೆ ನಿಮ್ಗೆ ಚಲೋ ಕಾಣಂಗಿಲ್ಲ. ಅವ್ರು ಎಡ್ಡೇ ಮಾತ ಹೇಳಿ ನಿಮ್ಗೆ ಪಕ್ಕಾ ಪ್ರಿಂಟ್ ಆದಂಗೆ ಹಾಕವು. ಪ್ರಿಂಟ್ ಯಾಕೆ? ಪುಣ್ಯದ ಭಾಷೆ ರೀ ಅದು. ಶಾಣ್ಯರ ಭಾಷಣ ಅಲ್ಲ, ಪುಣ್ಯರ ಭಾಷಣ ಅದ. ಅವ್ರ ಮಾತು ನಾವೆರಡು ಇಟ್ಕೊಂಡು ಹೋಗ್ಬೇಕು ಮನೆಗೆ. ಇಲ್ಲಿಂದ ನಮ್ಮ ಊರಿಗೆ ಒಯ್ಬೇಕು ಇವೆರಡು ಮಾತ ನಾಲ್ಕು ಮುಂದೆ ಹೇಳ್ಬೇಕು ಅನ್ನಂತ ಮಾತ ಅವು ಪುಣ್ಯಾತ್ಮರ ಬಾಯಾಗೆ ಬರ್ತಾವೇನ, ಪಾಪಾತ್ಮರ ಬಾಯಾಗ ಬರುವುದಿಲ್ಲ.
ಸುಭಾಷಿತಗಳು, ಕಲ್ಯಾಣ ಆಗೋ ಮಾತುಗಳು, ಹಿತದ ನುಡಿಗಳು ಪುಣ್ಯಾತ್ಮರ ಬಾಯಾಗ ಬರ್ತಾವ. ಮಾತಾಡಕ್ ಬಹಳ ಮಂದಿಗೆ ಬರಂಗಿಲ್ರಿ. ನಮಗೆ ಬಹಳ ಆಶ್ಚರ್ಯ ಅನಿಸ್ತದೆ ಮಾತಾಡಕ್ ಎಲ್ಲರೂ ಮಾತಾಡ್ತಾರೆ ಮನ್ಯಾಗ ನೋಡ್ರಿ ಇಲ್ಲ ನೀವು. ಎಲ್ಲರ ಶಾಸ್ತ್ರ ಹೇಳ್ತದ ಏನು, ತಾಯಿ ತಂದಿ ಅಂದ್ರೆ ದೇವರತ ಹೇಳ್ಯಾರಿಲ್ರಿ. ತಾಯಿ ತಂದೆ ಅಂತ, ತಾಯಿ ತಂದೆ ಪ್ರಥಮ ದೇವರು. ದೇವ್ರ ಜೊತೆಗೆ ಹೆಂಗ್ ಮಾತಾಡ್ಬೇಕ್ರಿ? ಹೆಂಗ್ ಮಾತಾಡ್ತೀರಿ? ಏಕವಚನದಾಗ ಮಾತಾಡಬಾರ್ದು. ದೊಡ್ಡವರಿಗೆ, ನಿಮ್ಗಿಂತ ವಯಸ್ಸಿನ ಹಿರಿಯರು ಇದ್ದವರಿಗೆ ಏಕವಚನದಾಗ ಮಾತಾಡಿದ್ರೆ ನಿಮ್ಮ ಆಯುಷ್ಯ ಕಡಿಮೆ ಆಗ್ತದ. ನೆನಪಿಡ್ರಿ, ಆಯುಷ್ಯ ಕಡಿಮೆ ಆಗ್ತದ. ಮನುಷ್ಯನಿಗೆ ಪರಮಾತ್ಮ 100 ವರ್ಷ ಕೊಟ್ಟಾನೆ ಎಲ್ಲರಿಗೆ. ಜಲ್ದಿ ಯಾಕೆ ಸಾಯ್ತೀರಿ? ಯಾಕೆ ಸಾಯ್ತೀರಿ ಜಲ್ದಿ? ಶತಾಯುಕ್ತ ಪುರುಷ ಕೇನ ಹೇತುನಾನ ಜೀವತಿ. ಪರಮಾತ್ಮ ಎಲ್ಲರಿಗೂ 100 ವರ್ಷ ಕೊಟ್ಟಾನ, ಯಾಕೆ ನಡಬರಕ್ಕೆ ಸಾಯ್ತವ? ಇದಕ್ಕೆ ಅವ್ರು ಪರಮಾತ್ಮ ಕೊಟ್ಟದ ಆಯುಷ್ಯವನ್ನು ಹರಣ ಮಾಡ್ತಾರ, ಹಾಳು ಮಾಡ್ತಾವ. ಶಾಸ್ತ್ರ ಅತಿಬಾದು, ಅತಿ ಉಕ್ತಿ, ಅದಾನಾತ್, ಕ್ರುದ್ಧು 6 ಕಾರಣ ಹೇಳ್ಯಾರ. ಅವು 6 ಕಾರಣದಿಂದ ನೀವು ನಿಮ್ಮ ಆಯುಷ್ಯ ಸ್ವತಃ ಹಾಳು ಮಾಡಕತ್ತೀರಿ, ಜಲ್ದಿ ಸಾಯ್ತೀರಿ. ಅದಕ್ಕೇ ಮಹಾತ್ಮರಂತಾರೆ ಮಾತಾಡೋದು ಕಲಿಬೇಕು. ಗಿಳಿ ಮಾತಾಡ್ತಾವಲ್ರಿ, ಕೂಗಿಲೆ ಮಾತಾಡ್ತಾವಿಲ್ಲ. ಅದಕ್ಕೆ ಖರೀದಿ ಮಾಡಿ ತಂದು ಪ್ಯಾರ್ಲ್ ಹಣ್ಣ ಎಲ್ಲ ಹಣ್ಣ ಇಟ್ಟು ಅದಕ್ಕೆ ಜಾಕಿ ಮಾಡ್ತೀರಿ. ಯಾಕೆ? ಚಂದಾಗಿ ಮಾತಾಡ್ತದೆ, ಕುಹು ಕುಹು ಅಂತದೆ. ಗಿಳಿ ಚಂದಾಗಿ ಹಾಡ್ತದೆ. ನಿಮಗೆ ಕಾಗಿ ಪುಕಾಟ ಕೊಡ್ತೇವೆ, ಒಯ್ದು ನಿಮ್ಮ ಮನೆಗೆ ಇಡ್ರಿ. ಕಾಗಿ ಪುಕಾಟ ಕೊಡ್ತೇವೆ, ಮನೆಗೆ ಇಟ್ಟಿರಿ. ನೀವು ಮನೆ ಮೇಲೆ ಕುಂತರ ಅದಕ್ಕೆ ಹೊಡಿತೀರಿ, ಕಲ್ತು ಹೋಗ ಕಡೆ ಒಳಗ. ಯಾಕೆ? ಕಾಗಿ ಏನು ಮಾಡಿದ, ಕೋಗಿಲ ಏನು ರೊಕ್ಕ ಕೊಟ್ಟದ, ನೀವು ಬೀಗರ ಪೈಕಿ ಯಾಕೆ ಹೋಗಿಲ್ಲ? ಕಾಗೆ ನಿಮ್ಮ ವೈರಿ. ಯಾಕೆ? ಮಾತಾಡಕ್ಕೆ ಬಂದಿಲ್ಲ. ಮಾತು ಹೆಂಗಿರ್ಬೇಕು ಅಂದ್ರೆ ಕೇಳಂಗಿರ್ಬೇಕು. ಇನ್ನಿಷ್ಟು ಹೇಳಿ ಕೇಳಂಗಿರ್ಬೇಕು. ಯಾವಾಗ ಬಿಡ್ತಾನಪ್ಪ ಅನ್ನಂಗಿದ್ರ ಪ್ರವಚನ ಮಾಡೋರು ನಾವು ಹಂಗೆ ಮಾಡ್ತೀವಿ. ಯಾವಾಗ ಬಿಡ್ತಾನೋ ಯಪ್ಪ ಅಂತ ಅನ್ನಂಗ ಮಾತಾಡೋಕೆ ಕಲಿಬಾರ್ದು. ಇನ್ನೊಂದಿಟ್ಟು ಹೇಳನಂಗಿರ್ಬೇಕು. ಯಾರೇ ಮಾತಾಡೋ ಪ್ರೀತಿ ಮಾತಾಡೋಕೆ ಕಲಿಬೇಕು ಮನುಷ್ಯನಿಗೆ. ಅದು ಗೊತ್ತಿಲ್ಲ. ಅದಕ್ಕೇನು ಹೇಳ್ತಾರೋ, ಸುಕೃತಿ ಏನು ಶುಭ. ಪುಣ್ಯ ಇದ್ದವರಿಗೆ ಅವ್ರು ಹೇಳೋದು ಮಾತು ಎಲ್ಲ ಅವರು ಭಾರತೀಯಪ್ಪರು 2 ಹೇಳಿ 2 ತಾಸು ಹೇಳಿ ಕೇಳ್ಕೊತ ಕೊಂಡಿರ್ತಾರೆ. ಯಾಕೆ? ಪುಣ್ಯದ ಭಾಷೆ ಆದ್ರೆ ಅದು ಕಲ್ತ ಭಾಷೆ ಅಲ್ಲ, ಪುಣ್ಯದ ಭಾಷೆ ಅದ. ಆಮೇಲೆ ಸುಕೃತಿಯನ್ನು ಸತಿ ಭಾರ್ಯ. ಚಲೋ ಹೆಣ್ಣು ಸಿಗ್ಬೇಕಾದ್ರೆ ಪುಣ್ಯ ಬೇಕು. ಚಲೋ ಹೆಣ್ಣು ಸಿಗ ಭಾಳ ಪುಣ್ಯ ಬೇಕು. ಕಾಲು ಒತ್ತಂದ್ರೆ ಕುತ್ತಿಗೆ ಒತ್ತು ಇದ್ದು ಅಂದ್ರೆ ನೀನೇ ಒತ್ತಂದಿದಾರ ಅಂತ ನೀನು ಕುತ್ತಿಗೆ ಒತ್ತದಂದ್ರ ನಮ್ಮ ಶಾಸ್ತ್ರದ ಭಾಳ ಮಂದಿ ವಾಚಸ್ಪತಿ ಕಥೆಗಳದಾವ. ಪುಣ್ಯನೇ ಬೇಕು, ಸತಿ ಭಾರ್ಯ. ಪುಣ್ಯ ಯಾಕೆ ಗಳಸ ಅಂತಾರ? ಪುಣ್ಯವನ್ನು ಮಾಡಿ ಯಾಕೆ? ನಿನಗೆ ಬೇಕಿಲ್ಲ ಚಲೋ ಮಗ ಬೇಕಿಲ್ಲ, ಚಲೋ ಮಾತು ಬೇಕಿಲ್ಲ, ಚಲೋ ಹೆಣ್ತಿ ಬೇಕಿಲ್ಲ. ಚಲೋ ಹೆಣ್ತಿ ಇರ್ಬೇಕ್ರಿ. ನೀ ಹೇಳೋಕ್ಕಿಂತ ಮೊದಲು ಹೇಳ್ಬೇಕು, ನೀ ಉಂಡು ಒಳಗೆ ಉಣ್ಬೇಕು. ಸುಮ್ಮನೆ ಹೇಳಕತ್ತೀನಿ ಹಂಗೆ ಯಾರು ಇಲ್ಲೀಗ. ನೀವೇ ಎದ್ದು ಬಟನ್ ಹಾಕ್ತೀರಿ. ಇಂಥ ಹೆಣ್ರದಾರ ಮನ್ಯಾಗ. ಇವ ನೀರು ಕಾಸ್ಬೇಕು, ಅಕ್ಕಿ ಜಾಕ ಮಾಡ್ತಾಳೆ. ಹೆಂಗ್ರಿ? ಗಂಡ ಏಳಕ್ಕೆ ಮೊದಲು ಹೇಳ್ಬೇಕು, ಗಂಡ ಉಂಡ ಮ್ಯಾಲೆ ಉಣ್ಬೇಕು, ಗಂಡ ಮಕ್ಕೊಂಡ ಮ್ಯಾಲೆ ಮಲಗಬೇಕು. ಇವರಿಗೆ ಸತಿ ಅಂತಾರ. ಹೋಗ್ಯಾವ ಅವೆಲ್ಲ ಕಾಲು ಹೋಗ್ಯಾವ ಹಿಂದೆ ಭಾಳ ಇದ್ದು. ಶಾಸ್ತ್ರ ಅಂತ ಹೆಂಡತಿ ಸಿಗಬೇಕು ಅಂದ್ರೆ ಪುಣ್ಯ ಬೇಕ್ರಿ. ಬಾಯಾನ ಮಾತು ಬರೋ ಹಿಂದಕ್ಕೆ ನಮ್ಮಲ್ಲಿ ಕತೆ ಬರ್ತಾವ. ಗಂಡಗೆ ಊಟ ಕೊಟ್ರೆ, ದಣದ ಬಂದಾನ ತಿಳ್ಕೊಂಡು ಊಟ ಕೊಟ್ರೆ ಗಂಡಗೆ ಸಾಧುಕ್ಕಿಂತ ಶ್ರೇಷ್ಠ ಅಂತ ವ್ಯವಸ್ಥೆ ಮಾಡೋ ಮಹಾಭಾರತ ಕತೆ ಬರ್ತದೆ. ಗಂಡ ದಣದು ಬಂದಿರ್ತಾನ, ದುಡಿದು ಬಂದಿರ್ತಾನ, ನಮಗೆ ಸಲುವಾಗಿ ಅವ ಕಷ್ಟ ಪಡ್ತಾನ ಅಂತ ಅವನಿಗೆ ಊಟಕ್ಕೆ ಕೊಟ್ರೆ ಏನಪ್ಪಾ ಅಂತ ಕೇಳಿದ್ರೆ ಅವಾಗ ಫ್ಯಾನ್ ಹಾಕ್ತೀರಂತ ಗಾಳಿ ಬೀಸಾಕ. ಪಂಕ ಹೋಗ್ಯಾವ್ರಿಗೆ. ಫ್ಯಾನ್ ಬಂದಾವ, ಬಟನ್ ಒತ್ತಿ ಬಿಡ್ತಾ ಇರ್ತಾನೆ, ಹಾಕೋದಿಲ್ಲ ಬಿಡೋದಿಲ್ಲ. ಉಣುವಾಗ ಗಂಡನ ಮುಂದೆ ಹಾಡ್ತೀರಂತ ಚಂದಾಗಿ. ಹಾಡೋದು ನನ್ನ ಗಂಡ ಇನ್ನಿಟ್ಟು ಉಣ್ಲಿ ಅಂತ ಚಂದಾಗಿ ಹಾಡ್ತೀರಂತ.
ಈಗನೂ ಹಾಡ್ತಾರ, ಏನು ಮನಿದೆಲ್ಲ ಕಿರಿಕಿರಿ. ಅವನ ಮುಂದೆ ಹೇಳೋದು, ಊಟಕ್ಕೆ ಕುಂತಕ್ರೆ ಹೇಳುದು, ಉಣ್ಲಿಕ್ಕೆ ಎದ್ದು ಹೋಗಲಕ್ಕ ಅವನ ಮನಸ್ಸನ್ನು. ಇವರು ಹಾಡ್ತಾರೆ. ಅದಕ್ಕೆ ಅಂಥ ಸತಿ ಸಿಗುದು, ಹೆಣ್ಣು ಸಿಗುದು ಭಾಗ್ಯೋದಯ ಲಭತೆ. ಬಹಳ ಪುಣ್ಯ ಇದ್ದವ್ರಿಗೆ ಅಂತ ಹೆಣ್ಣು ಸಿಗ್ತಾರೆ. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸುಕೃತೇನ ಸತಿ ಭಾರ್ಯ, ಸುಕೃತೇನ ಕೃತಿ ಸುತ. ಒಳ್ಳೆ ಪುಣ್ಯ ಇದ್ದನ್ನ ಚಲೋ ಮಕ್ಕಳು ಸಿಗ್ತಾರ್ರಿ. ಅಪ್ಪನ ಸಲುವಾಗಿ ರಾಮಚಂದ್ರ ಮನೆ ಬಿಟ್ಟು ಹೋದ್ನಲ್ಲ, ನಿಮ್ಮ ಮನ್ಯಾಗ ಕಾಣಂತ ಮಾತು ಕೊಟ್ಟಿಲ್ಲ. ರಾಜ್ಯ ಇಡೀ ಊರನ್ನ ಪಟ್ಟಾಭಿಷೇಕ ಮಾಡ್ತೇವೆ, ರಾಜ ರಾಮನೇ ಆಗ್ಬೇಕು ಅಂತ ಇಡೀ ಊರಂತಿತ್ತು ಅಯೋಧ್ಯ. ಪರಂತು ಒಂದು ಹೆಣ್ಮಗಳಿಗೆ ಮಾತಿಗೆ ನಮ್ಮಪ್ಪಗೆ ಸುಖ ಇಲ್ಲ ಅಂದ್ರೆ ಈ ರಾಜ ತಗೊಂಡು ನಾ ಏನು ಮಾಡಲಿ ಅಂತ ತಿಳ್ಕೊಂಡು ರಾಜ್ಯವನ್ನು ತ್ಯಾಗ ಮಾಡಿ ಹೋಗ್ಬಿಟ್ಟಲ್ಲ. ಅಂಥ ಮಗ ಸಿಗ್ತಾರೆ ನಿಮ್ಮ ಕಡೆ? ಇದೇ ಭಾರತದಾಗೇನ ಅಪ್ಪಗೆ ಜೈಲ್ದಾಗಿಟ್ಟ ಔರಂಗಜೇಬ ರಾಜಕೀಯ ಆಳ್ಯಾನ. ಎಲ್ಲೇ ಅಪ್ಪಗೆ ಜೈಲ್ದಾಗಿಟ್ಟ ಆಳದ ಮಕ್ಕಳು ಅದಾರ. ಅಪ್ಪನ ಸಲುವಾಗಿ ಅಡವಿ ಸೇರಿದ ರಾಮಚಂದ್ರನು ನಮ್ಮ ಹಂತಕ್ಕದಾನ. ರಾಮಾದಿವತ್ತು ಬರ್ತಿರ್ತವೆ, ನ ರಾವಣಾದಿವತ್ತು. ಶಾಸ್ತ್ರ ಹೇಳ್ತದೆ, ರಾಮನಂಗ ನಡೆಯಕ್ಕೆ ಕಲೀರಿ, ರಾವಣ ಆಗಬೇಡ್ರಿ ಅಂತ ಹೇಳ್ತದೆ ಶಾಸ್ತ್ರ. ಅದಕ್ಕೆ ಸುಕೃತ ಇರ್ಬೇಕು. ಅಂಥ ಮಕ್ಕಳು ಹುಟ್ಟುದು ನಿಮ್ಮ ಅನಂತ ಜನ್ಮದ ಪುಣ್ಯ. ಮೀರು ಮಕ್ಕಳು ಬಹಳ ಜನ ಅದಾರ. ಪರಂತು ತಂದಿ ನಡೆಸೋರು ಮಕ್ಕಳು ಇದ್ರೆ ಪುಣ್ಯ ಇದ್ರೆ ಬರ್ತ ಪುಣ್ಯಾತ್ಮ, ಇಲ್ಲ ಅಂದ್ರೆ ಬರಂಗಿಲ್ಲ. ನಿಮಗೆ ಒಳ್ಳೆ ಮಕ್ಕಳು ಬೇಕು, ಒಳ್ಳೆ ಹೆಂಡತಿ ಗಂಡ ಬೇಕು, ಒಳ್ಳೆ ಏನಪ್ಪಾ ನಿಮಗೆ ಕೀರ್ತಿ ಬೇಕಾಗಿತ್ತು ಅಂದ್ರೆ ಪುಣ್ಯವನ್ನೇ ಮಾಡು. ಪುಣ್ಯ ಅಂದ್ರೆ ಏನ್ರಿ? ಅದು ಕರ್ಮದಿಂದ ಜನ್ಯವಾದಂಥ ಪುಣ್ಯ. ಅದು ಚಲೋ ಕುಂಟಿ ರೆಂಟಿ ಹೊಡೆದಿ, ಚಲೋ ಬೀಜ ಬಿತ್ತದಿ, ಚಲೋ ಏನಪ್ಪಾ ಅಂದ್ರೆ ನೀರು ಬಿಟ್ಟು, ಚಲೋ ಔಷಧ ಹಾಕಿದಿ, ಅದೇ ಬೆಳಿ ಬಂದೇ ಬರ್ತದೆ. ವಿಚಾರಕ್ಕೆ ಮಾಡ್ತಿ, ನಾ ಕುಂಟಿ ಹೊಡೆಯಂಗಿಲ್ಲ, ರೆಂಟಿ ಹೊಡೆ, ನೀರು ಹೊಡೆಯಂಗಿಲ್ಲ, ನಂಗೆ ಬೆಳಿ ಬರಲಿ ಅಂದ್ರೆ ಏನು ಬರ್ತಾವೆ? ಹೋಳಿ ಹುಣ್ಣಿ ಮಾಡುವ. ದೀಪಾವಳಿ ಆಗಿಲ್ಲ, ಹೋಳಿ ಹುಣ್ಣಿನೇ ಎಲ್ಲ ಮಾಡಿದೆ ಅಂದ್ರೆ ಚಲೋ ಬರ್ತವೆ. ಹಾಗ ನಿನ್ನ ಕರ್ಮ ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ಬಾಯಿಯಿಂದ, ಕಾಲಿನಿಂದ, ಕೈಯಿಂದ ನೀ ಸದಾ ಸತ್ ಕರ್ಮಗಳನ್ನು ಮಾಡಿದಿ ಅಂದ್ರೆ ಪುಣ್ಯ ಹಾಕದ. ಪುಣ್ಯ ಆಯ್ತು ಅಂದ್ರೆ ನೀ ಏನು ಬೇಡ್ತಿ ಅದು ಹಾಕದ, ನೀ ಅಂದದ್ದು ಹಾಕದ. ಜಗತ್ತಿನೊಳಗೆ ಅಷ್ಟು ಸಾಮರ್ಥ್ಯ ಪುಣ್ಯದಲ್ಲಿ ಅದಂತ ತಿಳ್ಕೊಂಡ್ರೆ, ಅದಕ್ಕೆ ಮಹಾತ್ಮ ಅಂದ್ರೆ ಕೆಲವೊಂದು ನೋಡಿದ್ರೆ ಪುಣ್ಯ, ಕೆಲವೊಂದು ಮಾತಾಡಿದ್ರೆ ಪುಣ್ಯ, ಕೆಲವೊಂದು ಮುಟ್ಟಿದ್ರೆ ಪುಣ್ಯ ಬರ್ತದೆ. ಸಾಧುವ ಮಹಾತ್ಮನ ನೋಡಿದ್ರೆ ಪುಣ್ಯ, ಸಾಧುವ ನಾಮ ದರ್ಶನ ಪುಣ್ಯ. ಹೌದಲ್ರಿ? ಗಂಗಾ ನದಿಯಾಗ ಜಳಕ ಮಾಡಿದ್ರೆ ಪುಣ್ಯ ಬರ್ತದೆ. ಇಲ್ಲೇ ಕೂತ ಗಂಗಾ ಅಂದ್ರೆ ಇಲ್ಲ, ಹೋಗಿ ಜಳಕ ಮಾಡೋದು ಗಂಗಾದಾಗ. ಸಾಧುಗಳ ನೋಡಿದ್ರೆ ಪುಣ್ಯ ಬರ್ತದೆ. ಸಾಧು ನಾಮ ದರ್ಶನ ಪುಣ್ಯ. ಅದಕ್ಕೆ ಈ 5 ದಿವಸ ನಿಮಗೆ ಇಂಥದ್ದು ಅನುಕೂಲ ಮಾಡಿಕೊಟ್ರೆ ಭಾರತೀಯ ಅಪ್ಪ ಅವರು ಪುಣ್ಯನೇ ಪುಣ್ಯ. ಏನು ಒಂದು 2 ತಾಸು ಕುಂತೀರಿ, ಒಂದು 10-20 ವರ್ಷ ಮಕ್ಕೊಂಡಿರ್ಬೇಕು. ಆ ಮಾತು ಬೇರೆ. ಮಕ್ಕಳಿ ಕುಂತು ಬೇಸರ ಹಾಕದ, ಕಣ್ಣು ಮುಚ್ಚಿರ್ಬೇಕು. ಕಣ್ಣು ತೆರೆದು ಕೂಡಲಿ ಏನು ನೋಡ್ತೀರಿ? ನಿಮ್ಮ ಗಂಡ ಕಾಣಂಗಿಲ್ಲ, ಹ್ಯಾಂಡ್ ಕಾಣಂಗಿಲ್ಲ. ಯಾರು ಕಾಣ್ತಾರ? ಕೆಂಪ ನೋಡಿ ಹೆಂಗದ ಮಕ್ಕೊಂಡು ಎದ್ರಿ ನಿದ್ದೆ ಎದ್ರ. ಸಾಧು ನಾಮ ದರ್ಶನ ಪುಣ್ಯ. ಒಬ್ಬ ಸಾಧು ನೋಡಿದ್ರೆ ಪುಣ್ಯ ಬರ್ತದೆ ಅಂತ ಇಲ್ಲಿ ಏಟು ಬಂದವರು ಮಾರಾಯ. ಪುಣ್ಯ 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 ಪುಣ್ಯನೇ ಪುಣ್ಯ. ಅಂಥದ್ದನ್ನ ಈ ನಮ್ಮ ಭಾರತೀ ಸ್ವಾಮೀಜಿಯವರು, ನಾವು ಅವ್ರಿಗೆ ಮಾವ ಅಂತೇಳಿ, ಚೌಪದ್ರ ಸ್ವಾಮಿಗಳ ನಾವು ಹುಡುಗಾಟ ಮಾಡ್ತಿದ್ದೇವೆ ಅವ್ರಿಗೆ. ನಮ್ಮ ಈಗಿನ ಸಂಪ್ರದಾಯ ನಮ್ಗೆ ಎಲ್ಲಕ್ಕಿಂತ ಹಿರಿಯರ ಅಂದ್ರೆ ಇವರೇ, ನಮ್ಮ ಅಣ್ಣ ಮಾವ ಎಲ್ಲ ಇವರೇ. ನಮ್ಮ ಮಂದ್ಯಾಗೇನ ಇವರೇಪ್ಪ ಅಂತ ಕೇಳಿದ್ರೆ ಹಿರಿಯರದಾರ. ಅವ್ರ ಆಶೀರ್ವಾದ, ಅವ್ರದ್ದು ಕೃಪಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ತಾ, ಸಿದ್ಧಾರೂಢರು ಅವರಿಗೆ ಆಯುಷ್ಯ ಆರೋಗ್ಯ ದಯಪಾಲಿಸಲಿ ಅಂತ ಹೇಳ್ತಾ ನಾನು ಈ 2 ಮಾತು ಮುಗಿಸ್ತೀನಿ. ಅವರಿಗೆ ಒಂದಿಷ್ಟು ಸತ್ಕಾರ ಮಾಡ್ತೀನಿ. ಬೀದರಿನ ಪೂಜ್ಯ ಗುರುದೇವರು ಸದ್ಗುರುಗಳಿಗೆ ಯಾವ ಈ ಭವ್ಯವಾದ ಸಮಾರಂಭ 5 ದಿವಸಗಳವರೆಗೆ ಬಹಳ ಭವ್ಯವಾಗಿ ನಡೆದು ಬಂತು ಈ ಕಾರ್ಯಕ್ರಮ. ಪೂಜ್ಯ ಗುರುದೇವರಿಗೆ ಬೀದರಿನ ಸದ್ಗುರು ಅಪ್ಪಾಜಿಯವರು ರೇಷ್ಮೆ ಮಡಿಯನ್ನ ಹೊದಿಸಿ, ಅವರಿಬ್ಬರು ಒಂದು ನಾಣ್ಯದ 2 ಮುಖಗಳಿದ್ದಂಗ
ಆರೂಢ ಗುರು ಪರಂಪರೆಯ ಮೇರು ವ್ಯಕ್ತಿತ್ವ ಇಬ್ಬರು ಅಪ್ನೋರವರಿಗೆ ಬಂಗಾರದ ಉಂಗುರವನ್ನು ಹಾಕ್ತಾ ಇದ್ದಾರೆ. ಜಯಮಂಗಲಂ ಜೈ ನಮ ಪಾರ್ವತಿಪತೈ ಶಿವ ಹರ ಹರ ಮಹಾದೇವ್. ಬೀದರಿನ ಪೂಜ್ಯ ಗುರುದೇವರಿಗೆ ಗೌರವ ಸತ್ಕಾರ. ಬೀದರಿನ ಸದ್ಗುರು ಅಪ್ಪಂಗಳವರಿಗೆ ಗೌರವ ಸತ್ಕಾರ.